ಓಕೆ, ಇನ್ನು ದೇವೇಗೌಡರ ಕುಟುಂಬದ ಬೀಗರು ಡಿ.ಸಿ. ತಮ್ಮಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ತಮಗೆ ಎಷ್ಟು ಗಂಟೆ ಗೊತ್ತಾಯ್ತು ವಿಚಾರ? ಇದು ನಮ್ಮ ಇಡೀ ಕುಟುಂಬಕ್ಕೇನೆ ಒಂದು ದುಃಖಕರವಾದಂತ ಒಂದು ಸಂಗತಿ. ಚೆನ್ನಮ್ಮನಂತ ಸಭ್ಯರು ಮತ್ತೆ ಎಷ್ಟೇ ಪತಿ ಅಧಿಕಾರದಲ್ಲಿ, ಮಕ್ಕಳ ಅಧಿಕಾರದಲ್ಲಿ ಇರಲಿ, ಅಧಿಕಾರದ ಯಾವುದು ಕೂಡ ಗಮ್ಮತ್ತನ್ನ ತಲೆಗೇರಿಸ್ಕೊಳ್ದೇನೆ ಸೌಮ್ಯ ರೀತಿಯಲ್ಲಿ ಬದುಕಿಸಂತ ಒಂದು ಪುಣ್ಯಜೀವಿ. ದಿನನಿತ್ಯ ಪೂಜೆ ಪುನಸ್ಕಾರ ದೇವರ ಸ್ಮರಣೆಯಲ್ಲಿದ್ದಂಥವ್ರು. ಈ 89ರ ವಯಸ್ಸಿನಲ್ಲಿ ಅವರಿಗೆ ಈ ಲೋಕವನ್ನು ಏ ಲೋಕವನ್ನು ತಿಳಿಸುವಂತ ಒಂದು ಸಂದರ್ಭ ಬಂದಿದೆ. ಅವರಿಗೆ ಭಗವಂತ ಖಂಡಿತವಾಗೂ ಕೂಡ ಸ್ವರ್ಗವನ್ನ ಕರುಣಿಸ್ತಾನೆ, ಮುಕ್ತಿಯನ್ನು ಕರುಣಿಸ್ತಾನೆ ಹೇಳುವುದು ಎಲ್ಲ ನಾವೆಲ್ಲರೂ ಕೂಡ ಬಯಸುವಂತದ್ದು. ಹಿಂದೂಗಳಲ್ಲಿ ಕೊನೆಗೆ ಮುಕ್ತಿ ಸಿಗ್ಬೇಕು ಅಂತ ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ಸೇರ್ಬೇಕು ಅನ್ನೋದು. ಖಂಡಿತವಾಗಿಯೂ ಕೂಡ ಇಂಥ ಪುಣ್ಯಜೀವಿಗೆ ಭಗವಂತನ ಸನ್ನಿಧಾನ ಸಿಗ್ತದೆ ಅನ್ನುವ ಭರವಸೆ ನಮ್ಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕುಟುಂಬದ ಸದಸ್ಯರುಗಳು ಕೂಡ ಅವ್ರ ದುಃಖವನ್ನ, ಅವರ ಸಾವಿನ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಕೂಡ ಮೊನ್ನೆ ಅಲ್ಲೇ ಇದ್ದೆ, 2.5 ಗಂಟೆ ಗೌಡ್ರ ಜೊತೆ ಜೊತೆ ಎಲ್ಲ ಆಸ್ಪತ್ರೆಯಲ್ಲೇ ಇದ್ದೆ ಮೊನ್ನೆ. ಅವಾಗ್ಲೂ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು. ಅದು ಸುಧಾರಿಸ್ಕೊಳ್ತಾರೆ ಅನ್ನೋ ಭರವಸೆಯನ್ನು ಕೂಡ ಡಾಕ್ಟರ್ ಕೊಡ್ತಾ ಇದ್ರು. ನಾನು ಇವಾಗ ಮದ್ದೂರಿಗೆ ಬಂದೆ, ನಿನ್ನೆ ಮದ್ದೂರಿಗೆ ಬಂದೆ. ಇಲ್ಲಿ ಕೆಲಸ ಇತ್ತು, ಇಲ್ಲೇ ಇದ್ದೀನಿ. ಇವಾಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀನಿ ಸಾಯಂಕಾಲ. ನೀವೆಲ್ಲ ಅವರ ಬೀಗರು, ಸಂಬಂಧಿಕರು, ನೀವೆಲ್ಲ ಮನೆಗೆ ಬಂದಾಗ ನಿಮ್ಮ ಕುಟುಂಬದವ್ರ ಜೊತೆ ಹೇಗಿತ್ತು ಅವ್ರ ಒಡನಾಟ ಎಲ್ಲ? ಅವ್ರ ಸಂಬಂಧದಲ್ಲಿ 2 ಮಾತೇ ಇಲ್ಲ. ಯಾರು ಮಾತಾಡುವಾಗೆ ಇಲ್ಲ, ನಮ್ಮಲ್ಲಿ ಯಾವುದೇ ದೂರು ದುಮಾನ ಇಲ್ವೇ ಇಲ್ಲ. ಅವರ ಅಷ್ಟು ಬಹಳ ಸರಳ ಸಜ್ಜನಿಕೆಯಿಂದ ಎಲ್ಲಾ ಸಂಬಂಧಗಳನ್ನು ಭಾವಿಸ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ ಅವರು. ಈಗ ನೀವು ಬೆಂಗಳೂರು ದೇವೇಗೌಡರು ಅಷ್ಟೇನೆ. ಹೌದು, ಬೆಂಗಳೂರು ಬರ್ತಾ ಇದ್ದೀನಿ ನಾನು. ಇವಾಗ ಗೊತ್ತಾಯ್ತು, ಬರ್ತಾ ಇದ್ದೀನಿ. ಓಕೆ, ಧನ್ಯವಾದ ತಮ್ಮಣ್ಣ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಡಿ.ಸಿ. ತಮ್ಮಣ್ಣ ಅವರು ಮತ್ತು ದೇವೇಗೌಡರು ಬೀಗರು ಪರಸ್ಪರ. ಸೊ ಹಾಗಾಗಿ ಈಗ ಅವರು ಕೂಡ ಅದೇ ಹೇಳ್ತಾ ಇದ್ರು, ಅಂಥ ತಾಯಿ ಅವ್ರಿಗೊಂದು ಮುಕ್ತಿ ಸಿಗಬೇಕು ಅಂತಂದ್ಬಿಟ್ಟು. ಯಾಕೆಂದರೆ ಹಾಗೆ ನೋಡೋಕೆ ಹೋದರೆ ಅವರ ಪತಿ ದೇಶದ ಪ್ರಧಾನಿಯಾಗಿದ್ದವರು. ಇಡೀ ಕರ್ನಾಟಕದಲ್ಲಿ ಪ್ರಧಾನಿ ಹುದ್ದೆಗೆ ಏರಿದ ಏಕೈಕ ಕನ್ನಡಿಗ ದೇವೇಗೌಡರು. ಅಂಥವರ ಪತ್ನಿಯಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಂಬು ಏನೂ ಇಲ್ಲದೇ ತುಂಬ ಸಹಜ ವ್ಯಕ್ತಿತ್ವ ಅವ್ರದ್ದು.